ಆತ್ಮೀಯ ಬ್ಯಾಂಕ್ ಹಾಕಿದ್ದೀವಿ. ಆ ಎಲ್ಲ ವಿಡಿಯೋಗಳನ್ನು ನೀವು ತಪ್ಪದೇ ನೋಡಬೇಕು, ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ. ಸೊ ಇವತ್ತು ಹಿಂದಿಯಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕ್ವಶನ್ಸ್ಗಳು ಯಾವಿದಾವ ಅಂತ ನೋಡೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಎಸ್, ತಮಗೆ ಕಾಣ್ತಾ ಇರ್ಬೋದು ಫಸ್ಟ್ ಕ್ವಶನ್ ಸ್ಕ್ರೀನ್ ಮೇಲೆ ಬಂತು. ಇದು 2 ಅಥವಾ 3 ಅಂಕಕ್ಕೆ ಪಕ್ಕಾ ಕ್ವಶನ್ ಕೇಳ್ತಾರೆ. ಮಾತೃಭೂಮಿ का स्वरूप कैसे सुशोभित है, ಫಸ್ಟ್ ಪದ್ಯದನೇ ಇದು ಸೆಕೆಂಡ್ ಕ್ವಶನ್ನು. 2 ಅಥವಾ 3 ಅಂಕಕ್ಕೆ ಡೆಫಿನೆಟ್ ಆಗಿ ಬಂದೇ ಬರ್ತದೆ. मातृभूमि के एक हाथ में न्याय पताका है, दूसरे हाथ में ज्ञान दीप है. इस संसार का रूप बदलने के लिए कवि मातृभूमि को विनती कर रहे हैं. आज भारत के सभी भारतवासी भारत माँ के साथ है. पूरे भारत देश के सकल नगर और ग्राम में जय हिंद का नारा प्रतिध्वनित होना चाहिए. मातृभूमि अमरों की जननी है. इसके हृदय में गांधी, बुद्ध और राम जैसे महान विभूतियाँ शायित है. ಇಷ್ಟೆಲ್ಲ ನಿಮಗೆ ನೆನಪಾಡಲಿಲ್ಲ ಅಂತಂದರೆ ಈ 3 ವಾಕ್ಯಗಳಾದ್ರೆ ಕಂಪಲ್ಸರಿಯಾಗಿ ಬರೀರಿ. ಒಂದು ನ್ಯಾಯ ಪತಾಕ ಮತ್ತು ಜ್ಞಾನದೀಪ, ಓಕೆ. ನೆಕ್ಸ್ಟ್ ಮಾತೃಭೂಮಿ ಅಮರಂ ಕಿ ಜನನಿ, ಹೃದಯ ಮೇ ಗಾಂಧಿ, ಬುದ್ಧ ಅವರು ರಾಮ್ ಸಾಹಿತ್ಯ ಅಂತಕ್ಕಂಥ 3 ವಾಕ್ಯಗಳನ್ನಾದರೂ ಕೂಡ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ 3 ಅಂಕಗಳನ್ನು ಕೊಡ್ತಾರೆ. ಅಗದಿ ಸರಳ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಮಾತೃಭೂಮಿಯ ಒಂದು ಕೈಯಲ್ಲಿ ನ್ಯಾಯ ಪತಾಕೆ, ಇನ್ನೊಂದು ಕೈಯಲ್ಲಿ ಜ್ಞಾನದೀಪ ಇದೆ. ಮಾತೃಭೂಮಿ ಅಮರ ವೀರರ ತಾಯಿಯಾಗಿದ್ದಾಳೆ. ಮಾತೃಭೂಮಿಯ ಹೃದಯದಲ್ಲಿ ಗಾಂಧಿ, ಬುದ್ಧ, ರಾಮ ಅಂತಕ್ಕಂಥ ಮಹಾನ್ ವ್ಯಕ್ತಿಗಳು ಏನಾಗಿದ್ದಾರಪ್ಪ ಅಂದ್ರೆ ಸುಶೋಭಿತರಾಗಿದ್ದಾರೆ ಅಂತ ಬರೆದ್ರೆ ಸೊ ಖಂಡಿತವಾಗಿ ಈ ಪ್ರಶ್ನೆಗಿರ್ತಕ್ಕಂಥ 2 ಅಥವಾ 3 ಅಂಕ ನಿಮಗೆ ಡೆಫಿನೆಟ್ ಆಗಿ ಕೊಡ್ತಾರೆ. ಶೂರ್ ಆಗಿ ಈ ಪ್ರಶ್ನೆ ಬಂದೇ ಬರ್ತದೆ, ಪ್ರಿಪ್ರೇಷನ್ ಮಾಡಿಕೊಂಡು ಹೋಗಿ. ಸೊ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, 4 ಅಂಕ 4 ಸಾಲ ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ, ನಿಮ್ಗೆ ವರ್ಷದ ಪುಸ್ತಕನ ಕೊಟ್ಟಿದ್ದಾರೆ. ಇದ ಕೇಳ್ತಾರೆ. ಸೊ ಇದನ್ನೇ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक न सफल हो नींद चैन को त्यागो तुम. संघर्ष का मैदान छोड़कर मत भागो तुम. ಎಷ್ಟು ಚೆನ್ನಾಗಿದ್ದಾವೆ. ಇದರಲ್ಲಿ ಮಾತ್ರಾಗಳು, ಆಮೇಲೆ ಲೇಖನ ಚಿಹ್ನೆಗಳು, ಅವುಗಳ ಬಗ್ಗೆ ತಾವೇನು ಮಾಡಬೇಕು, ಗಮನ ಕೊಡಬೇಕು. ಎಲ್ಲಿ ಕಾಮ ಅದ, ಎಲ್ಲಿ ಫುಲ್ ಸ್ಟಾಪ್ಗಳದಾವ, ಎಲ್ಲಿ ಸಣ್ಣ ಈ ಮಾತ್ರ ಇದೆ, ಎಲ್ಲಿ ದೊಡ್ಡ ಈ ಮಾತ್ರ ಇದೆ, ಅವುಗಳನ್ನು ನೋಡಬೇಕು. ಯಾಕಂದರೆ 4ಕ್ಕೆ 4 ಅಂಕಗಳು ಇರ್ತಾವೆ ಅಂತಂದ್ರೆ 1-2-3 ಸಾರಿ ಆಗಿರೂ ಕೂಡ ನೀವು ಪರ್ಫೆಕ್ಟಾಗಿ ಬರೆದ್ರೆ, ಡೈಲಿ 1 ಸಾರಿ ಹೇಳಿದ್ರೆ ಸೊ ಖಂಡಿತವಾಗಿ 4 ಅಂಕ ತಮಗೆ ಸಿಗ್ತದ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ ನಹಿ ಹೋತಿ, ಅದರ ಒಂದು ಪದ್ಯದ ಸಾಲುಗಳು. ಎಸ್, ಇನ್ನೊಂದು ಪ್ರಶ್ನೆ ಬಂತು. ಅಭಿನವ ಮನುಷ್ಯ ಪದ್ಯದ ಒಂದು ಕ್ವಶನ್ ಇತ್ತು. ಏನಪ್ಪ ಅಂದರೆ ಪ್ರಕೃತಿ ಪರ ವಿಜಯೀ ಪುರುಷ ಆಸ್ತೀನ್ ಇಸ್ ಪಂಕ್ತಿ ಕಾ ಆಶಯ ಸಮझाइए. ಎಸ್, ಪ್ರಕೃತಿ ಮೇಲೆ ಏನು ಮಾಡಿದಾನಪ್ಪ ಅಂದ್ರೆ ಮನುಷ್ಯ ಏನು ಮಾಡಿದ್ದಾನೆ, ವಿಜಯ ಪತಾಕವನ್ನು ಹಾರಿಸಿ ಇಡೀ ಪ್ರಕೃತಿಯನ್ನು ತನ್ನ ಕೈಗೆ ತಗೊಂಡಿದ್ದಾನೆ ಅಂತ ಹೇಳ್ತಾರೆ. ಅದು ಹೇಗೆ, ಇದರ ಆಶಯ ಏನು ಅಂತ ಕೇಳಿದ್ದಾರೆ. ಸಿಂಪಲ್ ಇದೆ, ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಇರ್ತಕ್ಕಂಥದ್ದನ್ನೇ ಬರೀಬೇಕಿತ್ತು. ಆಜ್ ಕಿ ದುನಿಯಾ ವಿಚಿತ್ರ ಔರ್ ನವೀನ ಹೇ, ಇವತ್ತಿನ ಜಗತ್ತು ವಿಚಿತ್ರವಾಗಿದೆ, ಹೊಸತನವಾಗಿದೆ. ಮಾನವ್ ಕೆ ಕರೌ ಮೇ ವಾರಿ ವಿದ್ಯುತ್ ಭಾಪ್ ಬಂದೇ ಹುಯೇ ಹೇ. ಮಾನವ್ ಕೆ ಕರೌ ಮೇ, ಮನುಷ್ಯನ ಕೈಯಲ್ಲಿ ಇವತ್ತು ವಾರಿ ವಿದ್ಯುತ್ ಭಾಪ್ಗಳು ಕಟ್ಟಿಕೊಂಡಿದ್ದಾವ. ಮಾನವ ಕೆ ಹುಕ್ಮ ಪರ ಪವನ का ताप चढ़ और उतर भी रहा है. ಮನುಷ್ಯನ ಆದೇಶಕ್ಕನುಗುಣವಾಗಿ ಗಾಳಿಯ ವೇಗ ಹೆಚ್ಚು ಆಗ್ತಾ ಇದೆ, ಕಡಿಮೆನೂ ಆಗ್ತಾ ಇದೆ. ಮಾನವ ಸರಿತಗಿರಿ और ಸಿಂಧು को भी एक समान लांग सकता है. ಮನುಷ್ಯ ಇವತ್ತು ಸರಿತಗಿರಿ ಸಿಂಧುಗಳನ್ನು ಕೂಡ ಏನು ಮಾಡ್ಬೋದು, ಪಾರ್ ಮಾಡ್ಬೋದು, ಅದರ ಮೇಲೇನೂ ಕೂಡ ವಿಜಯವನ್ನು ಸಾಧಿಸಬಹುದು ಅನ್ನೋದನ್ನು ಸೊ ಈ ಪದ್ಯದಲ್ಲಿ ಈ ಒಂದು ಸಾಲುಗಳಲ್ಲಿ ಏನು ಮಾಡಿದ್ದಾರೆ, ಆ ಆಶಯ ಅಡಗಿಕೊಂಡಿದೆ ಅಂತ ತಿಳ್ಕೊಂಡ ನೀವು ಒಂದು 4 ಸಾಲುಗಳ ಸಿಂಪಲ್ ಆಗಿ ಬರೆದು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಕೆಳಗಿನ 3 ಸಾಲುಗಳು ಕಂಪಲ್ಸರಿಯಾಗಿ ಬರೀಬೇಕಿತ್ತು, ಅದರ ಒಂದು ಭಾವ ಇದೇ ಸಾಲುಗಳಲ್ಲಿ ಅಡಗಿಕೊಂಡದ. ಮನುಷ್ಯನ ಕೈಯಲ್ಲಿ ವಾರಿ ವಿದ್ಯುತ್ ಭಾಪದ, ಮನುಷ್ಯನ ಆದೇಶಕ್ಕನುಗುಣವಾಗಿ ಗಾಳಿಯ ಉಷ್ಣತೆ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಮನುಷ್ಯ ಸರಿತಗಿರಿ ಸಿಂಧುವನ್ನು ಒಂದೇ ಸಮನಾಗಿ ಅದರ ಮೇಲೂ ಗೆಲುವನ್ನು ಸಾಧಿಸಬಹುದು ಅನ್ನೋದನ್ನು ಬರೆದ್ರೆ ಖಂಡಿತವಾಗಿ ಡೆಫಿನೆಟ್ ಆಗಿ 2 to 3 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಇನ್ನು ಗಿಲು ಪಾಠಕ್ಕೆ ಹೋಗೋಣ. ಸೊ ಅಲ್ಲಿನೂ ಕೂಡ 3 ಅಥವಾ 4 ಮಾರ್ಕ್ಸ್ಗೆ ಈ ಕ್ವಶನ್ ಬಂದೇ ಬರ್ತಕ್ಕಂಥ ಚಾನ್ಸಸ್ ಭಾಳ ಇದೆ. ಗಿಲ್ಲು ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇ ಲಿಖಿಯೇ. ಗಿಲ್ಲುವಿನ ಕೆಲಸ ಕಾರ್ಯಗಳು ತುಂಬ ಇದಾವೆ. ಸರಳ ವಾಕ್ಯದಲ್ಲಿ ನೀವುಗಳು ಬರೆದ್ರೆ ಸಾಕು, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ನಾನು ನಿಮಗೆ ಕಂಪ್ಲೀಟ್ ಆಗಿನೇ ಆನ್ಸರ್ಸ್ಗಳನ್ನು ಹೇಳ್ತೀನಿ. ಗಿಲ್ಲು ಲೇಖಿಕಾಕೆ ಘರ್ ಮೇ ಝೂಲ್ತಾ रहता था. ಸೊ ಗಿಲ್ಲು ಲೇಖಕಿಯರ ಮನೆಯಲ್ಲಿ ಅದೇನಾಗ್ತಿತ್ತು ಅಂದ್ರೆ ತೂಗಾಡ್ತಾ ಇತ್ತು ಅಂತ ಬರೀಬಹುದು. अपनी कांच जैसी आंखों से कमरे के भीतर और बाहर
देखता था। ಸೊ ತನ್ನ ಒಂದು ಏನಾಗಿತ್ತಪ್ಪ ಅಂತಂದ್ರೆ ಕಾಂಚ್ ಅಂದ್ರೆ ಗಾಜಿನ ಹಾಗಿರ್ತಕ್ಕಂಥ ಕಣ್ಣುಗಳಿಂದ ಕೋಣೆಯ ಒಳಗಡೆ ಮತ್ತು ಹೊರಗಡೆ ನೋಡ್ತಾನೆ ಇರ್ತಿತ್ತು। जब भी लेखिका लिखने बैठती तब उनका ध्यान आकर्षित करने के लिए वह उनके पैर तक आकर सर से पर्दे पर चढ़ जाता था और उसी तेजी से उतरता था। ಸೊ ಲೇಖಕಿಯರ ಅವಧಾನವನ್ನ ಗಮನವನ್ನ ಆಕರ್ಷಣೆ ಮಾಡೋ ಸಲುವಾಗಿ ಸೊ ಪರದೆ ಮೇಲೆ ಏನು ಮಾಡ್ತಿತ್ತಪ್ಪ ಅಂದ್ರೆ ಕಿಡಕಿಯ ಪರದೆ ಮೇಲೆ ಸರ್ ಅಂತ ಏನು ಹೋಗ್ತಿತ್ತು ಅದೇ ವೇಗದಲ್ಲಿ ಇಳಿತಿತ್ತು। ಎಲ್ಲಿಯವರೆಗೆ ಅಂದ್ರೆ ಲೇಖಕಿಯರು ಅದನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡೋರ್ಗೂ ಕೂಡ ಅದೇ ಮಾಡ್ತಿತ್ತು। ಗಿಲ್ಲು ಗಿಲಹರಿಯವಕ್ಕೆ झुंड का नेता बना। ಗಿಲ್ಲು ಅಳಿಲಿನ ಗುಂಪುಗಳ ನಾಯಕ ಆಯಿತು। लेखिका को चौंकाने के लिए फूलदान के फूलों में, पर्दे की चुन्नट में और सोन जूही की पत्ती में छुप जाता था। ಸೊ ಲೇಖಕಿಯರಿಗೆ ಆಶ್ಚರ್ಯಚಕಿತಗಳನ್ನಾಗಿ ಮಾಡಲಿಕ್ಕೆ ಭ್ರಮಿತರನ್ನಾಗಿ ಮಾಡಲಿಕ್ಕೆ ಫೂಲ್ದಾನ್ ಆಮೇಲೆ ಪರದೆ ಆಮೇಲೆ ಸೋನ್ಜುಹಿ ಕಿ ಪತ್ತಿಯೊಮ್ಮೆ ಅದು ಏನಾಗ್ತಿತ್ತು ಅಂದ್ರೆ ಅಡಗಿಕೊಳ್ತಾ ಇತ್ತು ಅನ್ನೋದನ್ನು ಬರೆದ್ರೆ ಸೊ ಖಂಡಿತವಾಗಿ 3 ಅಥವಾ 4 ಮಾರ್ಕ್ಸ್ ಕೊಡ್ತಾರೆ। ಅದು ಗಿಲ್ಲು ಲಿಫಾಫೆ ಮೇ बैठता था, ಲೇಖಿಕಾ लिखते समय ಅದನ್ನ ಬರಿಬಹುದು। ಆಮೇಲೆ ಗಿಲ್ಲು काजू खाता था ಅಂತ ಬರಿಬಹುದು। लेखिका के सिरहाने बैठकर यस अपने नन्हे पंजों से क्या करता था कि उनके बालों को सहलाता था ಅಂತ ಬರಿಬಹುದು। ಸೊ ಈ ತರನಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಸಹಿತ ತಾವೇನು ಮಾಡ್ಬೋದು ಬರೆದ್ರೂ ಕೂಡ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ। ದೊಡ್ಡ ಪ್ಯಾರಾಗ್ರಾಫ್ ನೋಡಿ ಹೆದರಿಕೆ ಬರೋಣ, ಒಂದು ಸಣ್ಣ ಸಾಲುಗಳನ್ನಾದರೂ ಕೂಡ ತಾವೇನು ಮಾಡ್ರಿ ನೆನಪಿನಲ್ಲಿ ಇಟ್ಕೊಡ್ರಿ, ಖಂಡಿತವಾಗಿ ಪ್ರಿಪೇರ್ ಮಾಡ್ರಿ, ಹಾಗೆ ಆಗ್ತದೆ। ಮುಂದಿನ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ಪಂಡಿತ್ ರಾಜ್ಕಿಶೋರ್ ಅವರ ಮಾನವೀಯ ವ್ಯವಹಾರ ಅಥವಾ ಪಂಡಿತ್ ರಾಜ್ಕಿಶೋರ್ ಅವರ ಪರೋಪಕಾರದ ಗುಣ 3 ಅಥವಾ 4 ಅಂಕಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಏನು ಬರಿಬಹುದು? पंडित राजकिशोर मजदूरों के नेता थे, कंगालों के प्रति हमदर्दी दिखाते थे। ಈ ವಾಕ್ಯ ಬರಲೇಬೇಕು। ದೀನ ದಲಿತರಿಗೆ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಸಹಾನುಭೂತಿಯನ್ನು ತೋರಿಸ್ತಿದ್ರು। ಆದರ್ के साथ व्यवहार करते थे, ಬಹಳಷ್ಟು ಗೌರವಯುತವಾಗಿ ವರ್ತನೆ ಮಾಡ್ತಿದ್ರು। ಲೆಕ್ಚರ್ देते थे, मजदूरों के बस्ती में जाते थे, बसंत को 2 पैसे देने जाते हैं, ಇದನ್ನು ಕೂಡ ಬರಿಬೇಕು। ಬಸಂತನಿಗೆ 2 पैसे ಕೊಡ್ಲಿಕ್ಕೆ ಹೋಗ್ತಾರೆ। बसंत के आग्रह पर जरूरत न होने पर भी छलनी लेते, ಇದು ಇಂಪಾರ್ಟೆಂಟ್ ಅದ। ಸೊ ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ ಆದರೂ ಕೂಡ ಬಸಂತನ ವಿನಂತಿಯ ಮೇರೆಗೆ ಅವ್ರು ಏನು ಮಾಡ್ತಾರೆ ಛಲನಿಯನ್ನು ಖರೀದಿಸ್ತಾರೆ। ಆಮೇಲೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಪ್ರತಾಪ್ನಿಂದ ಸುದ್ದಿಯನ್ನು ಕೇಳಿ ಭೀಕು ಅಹಿರನ ಮನೆಗೆ ಹೋಗೋದು, ಡಾಕ್ಟರ್ ವರ್ಮಾವನ್ನು ಕರೆಸೋದು, ಆ್ಯಂಬುಲೆನ್ಸ್ಗೆ ಫೋನ್ ಮಾಡೋದು, ಇವೆಲ್ಲ ನೋಡಿದ್ರೆ ಏನಪ್ಪ ಅಂದರೆ ನಿಜಕ್ಕೂ ಕೂಡ ಪಂಡಿತ್ ರಾಜ್ಕಿಶೋರ್ ಅವರ ಮಾನವೀಯ ವ್ಯವಹಾರ ಪರೋಪಕಾರತೆ ನಮಗೆ ಗೊತ್ತೇ ಆಗ್ತದೆ ಅನ್ನೋದನ್ನು ನಾವು ಏನು ಮಾಡ್ಬೋದು ಇಲ್ಲಿ ಬರಿಬೋದು। ಸುಮಾರಾಗಿ ನಾವಿಲ್ಲಿ 5 ಕ್ವಶನ್ಸ್ಗಳನ್ನು ಇಟ್ಟಿದ್ದೀವಿ, 15 ಮಾರ್ಕ್ಸು, ಏನಿಲ್ಲ ಅಂದ್ರೆ ಒಂದು 10 ಮಾರ್ಕ್ಸ್ ಆದರೂ ಕಂಪಲ್ಸರಿಯಾಗಿ ಬಂದೇ ಬರ್ತದೆ ಅಂತ ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳ ಗೆಸ್ಸನ್ನು ಮಾಡ್ಬೋದು। ಫಸ್ಟ್ ಪಾರ್ಟ್ ಇದೆ, ಮತ್ತೆ ನೆಕ್ಸ್ಟ್ ಪಾರ್ಟಿದ ಕ್ವಶನ್ ಆನ್ಸರ್ಸ್ಗಳನ್ನ ಲೈನಪ್ ಮಾಡಿದ್ದೀವಿ। ವಿಡಿಯೋಗಳನ್ನ ನೋಡಬೇಕು, ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು। ಬಾಯ್।